ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಗೈಸ್, ಈ ಒಂದು ವಿಡಿಯೋನ ಟೈಟಲ್ ಹಾಗೂ ತಮ್ನೇಲ್ ನೋಡಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಸಿಕ್ಕಾಪಟ್ಟೆ ಬರ್ತಿದೆ ಅಂತ ಹೇಳಿದ್ರೆ, ನೀವಾದ್ರೆ ನೋಡಿರ್ಬೋದು, ಯಾವ್ದಾದ್ರು ಅಪ್ಲಿಕೇಶನ್ಸ್ ಅನ್ನ ಓಪನ್ ಮಾಡುವಾಗ, ಅದೇ ರೀತಿಯಾಗಿ ವೆಬ್ಸೈಟ್ಸ್ ಅನ್ನ ಓಪನ್ ಮಾಡುವಾಗ ಸಿಕ್ಕಾಪಟ್ಟೆ ಆಡ್ಸ್ ಆದ್ರೆ ಬರ್ತಿರುತ್ತೆ ಅಲ್ವಾ. ಈ ಪ್ರಾಬ್ಲಮ್ ಅನ್ನ ನೀವು ಸಹ ಫೇಸ್ ಮಾಡ್ತಿದ್ದೀರಾ ಅಂದ್ರೆ, ಹೀಗೆ ಹೇಳುವಂತಹ ಈ ಎರಡು ಸೆಟ್ಟಿಂಗ್ಸ್ ಅನ್ನ ನಿಮ್ಮ ಮೊಬೈಲ್ ನಲ್ಲಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ 100% ಅಡ್ವರ್ಟೈಸ್ಮೆಂಟ್ಸ್ ಬರೋದಾದ್ರೆ ಸ್ಟಾಪ್ ಆಗುತ್ತೆ. ಸೊ ಹಾಗಾದ್ರೆ ಏನು ಒಂದು ಎರಡು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡರ್ಗೂ ನೋಡಿ, ಹಾಗೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗೋದು. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗಲಿ. ಮತ್ತೆ ನೀವು ಈ ಒಂದು ವಿಡಿಯೋನ ಯಾವ ಊರಿಂದ ನೋಡ್ತಿದ್ದೀರಾ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ನಾನು ಸಹ ತಿಳ್ಕೊಳ್ತೀನಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಹೇ ಗೈಸ್, ಈಗ ವಿಡಿಯೋನ ಶುರು ಮಾಡೋಣ. ನಿಮ್ಮ ಒಂದು ಮೊಬೈಲ್ ನಲ್ಲಿ ಸಹ ಸಿಕ್ಕಾಪಟ್ಟೆ ಆಡ್ಸ್ ಬರ್ತಿದೆ ಅಂತ ಹೇಳಿದ್ರೆ ಈ ಎರಡು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಳ್ಳಿ. 100% ಅಡ್ವರ್ಟೈಸ್ಮೆಂಟ್ಸ್ ಬರೋದೇ ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ. ಈಗ ಥರ್ಡ್ ಪಾರ್ಟಿ ಆಪ್ಸ್ ಆದ್ರೆ ನೆಸೆಸಿಟಿ ಇಲ್ಲ. ಸೊ ನಿಮ್ಮ ಒಂದು ಮೊಬೈಲ್ ನಲ್ಲಿ ಡಿಫಾಲ್ಟ್ ಆಗಿ ಸೆಟ್ಟಿಂಗ್ಸ್ ಅಂತ ಹೇಳಿರುತ್ತೆ, ಇಲ್ಲಾಂದ್ರೆ ಗಮನಿಸಬಹುದು ಇರುತ್ತೆ. ಇದನ್ನ ಓಪನ್ ಮಾಡಿ. ಸೊ ಒಂದು ಬಾರಿ ಓಪನ್ ಮಾಡಿ. ಸೊ ಈ ರೀತಿ ಆಗಾದ್ರೆ ನಮಗೆ ಶೋ ಆಗುತ್ತೆ. ಕೆಳಗಡೆಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಈ ಒಂದು ಜಾಗದಲ್ಲಿ ಗೂಗಲ್ ಅಂತ ಹೇಳಿ ಬರುತ್ತೆ. ಸೊ ಇಲ್ಲಾಂದ್ರೆ ಗಮನಿಸಬಹುದು ಗೂಗಲ್ ಅಂತ ಹೇಳಿದೆಯಲ್ವಾ. ಇನ್ ಕೇಸ್ ಕಾಣಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸರ್ಚ್ ಆಪ್ಷನ್ ಸಹ ಇರುತ್ತೆ. ಗೂಗಲ್ ಅಂತ ಹೇಳಿ ಸರ್ಚ್ ಮಾಡಿ. ಸೊ ನಿಮ್ಗಾದ್ರೆ ಒಂದು ಟೂಲ್ ಆದ್ರೆ 100% ಕಾಣುತ್ತೆ. ಸೊ ಒಂದು ಗೂಗಲ್ ಅನ್ನ ಓಪನ್ ಮಾಡಿ. ಸೊ ಒಂದು ಬಾರಿ ಓಪನ್ ಮಾಡಿ, ಈ ರೀತಿಯಾಗಿ ಶೋ ಆಗುತ್ತೆ. ನಂತರ ಈ ಒಂದು ಜಾಗದಲ್ಲಿ ಆಲ್ ಸರ್ವಿಸಸ್ ಅಂತ ಹೇಳಿದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಒಂದು ಬಾರಿ ಕ್ಲಿಕ್ ಮಾಡಿ, ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಾಂದ್ರೆ ಆಡ್ಸ್ ಅಂತ ಹೇಳಿರುತ್ತೆ, ನೀವಾದ್ರೆ ಗಮನಿಸಬಹುದು ಇಲ್ಲಿ ಆಡ್ಸ್ ಅಂತ ಹೇಳಿ, ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ, ಈ ಒಂದು ಜಾಗದಲ್ಲಿ ಆದ್ರೆ ನಮಗೆ ಡಿಲೀಟ್ ಅಡ್ವರ್ಟೈಸಿಂಗ್ ಐಡಿ ಅಂತ ಹೇಳಿರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ ಡಿಲೀಟ್ ಆದ್ರೆ ಮಾಡಿ. ಸೊ ಇದನ್ನ ಮಾಡೋದ್ರಿಂದ ನಿಮ್ಮ ಒಂದು ಮೊಬೈಲ್ ನಲ್ಲಿ ನೀವಾದ್ರೂ ಪ್ರಾಡಕ್ಟ್ಸ್ ಅನ್ನ ಸರ್ಚ್ ಮಾಡಿದಾಗ ಅಡ್ವರ್ಟೈಸ್ಮೆಂಟ್ಸ್ ಅದೇ ರಿಲೇಟೆಡ್ ಆಗಿ ಶೋ ಆಗ್ತಿರುತ್ತೆ ಅಲ್ವಾ, ಅಂದ್ರೆ ಟ್ರ್ಯಾಕ್ ಮಾಡ್ತಿರುತ್ತೆ ಗೂಗಲ್. ಆಕ್ಚುಲಿ ನೀವೇನಾದ್ರೂ ಸರ್ಚ್ ಮಾಡ್ತೀರಿ, ಅದೇ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ಸ್ ಆದ್ರೆ ಬರುತ್ತೆ. ಸೊ ನೀವಾಗ ಎಕ್ಸಾಂಪಲ್ ಏನಾದ್ರೂ ಮೊಬೈಲ್ ಬಗ್ಗೆ ಸರ್ಚ್ ಮಾಡಿದಿರಾ ಅಂತ ಹೇಳಿದ್ರೆ ಬರೀ ಮೊಬೈಲ್ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ, ಫೇಸ್ಬುಕ್ ಓಪನ್ ಮಾಡಿ, ಅಥವಾ ಯೂಟ್ಯೂಬ್ ಓಪನ್ ಮಾಡಿ, ಮೊಬೈಲ್ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಅಥವಾ ಏನಾದ್ರು ಗ್ಯಾಜೆಟ್ ನ ಬಗ್ಗೆ ಸರ್ಚ್ ಮಾಡಿದ್ರೆ ಅಂದ್ರೆ ಆ ಗ್ಯಾಜೆಟ್ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರುತ್ತೆ. ಸೊ ಆ ರೀತಿಯಾಗಿ ಟ್ರ್ಯಾಕ್ ಮಾಡಬಾರ್ದು ಅಂತ ಹೇಳಿದ್ರೆ ಫಸ್ಟ್ ಇದನ್ನಾದ್ರೆ ನೀವು ಡಿಲೀಟ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ಅಡ್ವರ್ಟೈಸಿಂಗ್ ಐಡಿಯನ್ನ ಡಿಲೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಡಿಲೀಟ್ ಮಾಡಿ. ಸೊ ಇದಾದ್ರೆ ಫಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆಗಿರುತ್ತೆ. ಈಗ ಸೆಕೆಂಡ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಬರ್ತಿದೆ. ಏನು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸೊ ಯಾವುದೇ ಆಡ್ಸ್ ಬರಬಾರ್ದು, ಕಂಪ್ಲೀಟ್ಲಿ ಅಡ್ವರ್ಟೈಸ್ಮೆಂಟ್ಸ್ ಬರೋದು ಸ್ಟಾಪ್ ಆಗಬೇಕು ಅಂತ ಹೇಳಿದ್ರೆ ಈ ಸೆಟ್ಟಿಂಗ್ ಆದ್ರೆ ನೀವು ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ಏನ್ ಹೇಳ್ತೀನಿ, ಈ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ನೀವು ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ನ ಸೆಟ್ಟಿಂಗ್ಸ್ ಅನ್ನೇ ಓಪನ್ ಮಾಡಿ, ಕನೆಕ್ಷನ್ಸ್ ಅಂತ ಹೇಳಿರುತ್ತೆ. ಸೊ ಇದನ್ನ ಓಪನ್ ಮಾಡಿ. ಇನ್ ಕೇಸ್ ಈ ಒಂದು ಕನೆಕ್ಷನ್ ಅನ್ನೋ ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ನೀವಾದ್ರೆ ಈ ಒಂದು ಜಾಗದಲ್ಲಿ DNS ಅಂತ ಹೇಳಿ ಸರ್ಚ್ ಮಾಡಿ. DNS ಅಂತ ಹೇಳಿ ಸರ್ಚ್ ಮಾಡಿ. ಸೊ ಪ್ರೈವೇಟ್ DNS ಆದ್ರೆ ಬರುತ್ತೆ. ಡೈರೆಕ್ಟ್ ಆಗಿ ಇದನ್ನೇ ಓಪನ್ ಮಾಡಬಹುದು. ಇನ್ ಕೇಸ್ ಈ ಒಂದು ಆಪ್ಷನ್ ಬರ್ತಿಲ್ಲ ಅಂತ ಹೇಳಿದ್ರೆ, ಕನೆಕ್ಷನ್ಸ್ ಅಂತ ಮಾತ್ರ ಇದೆ ಅಂತ ಹೇಳಿದ್ರೆ, ಸೊ ಕನೆಕ್ಷನ್ ಅನ್ನೇ ಓಪನ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಮೋರ್ ಕನೆಕ್ಷನ್ ಸೆಟ್ಟಿಂಗ್ಸ್ ಅಂತ ಹೇಳಿರುತ್ತೆ, ಇದನ್ನ ಓಪನ್ ಮಾಡಿ. ಸೊ ಇಲ್ಲಾಂದ್ರೆ ಪ್ರೈವೇಟ್ DNS ಅಂತ ಹೇಳಿರುತ್ತೆ. ಸೊ ಎಲ್ಲರ ಮೊಬೈಲ್ ನಲ್ಲಿ ಸಹ ಡಿಫಾಲ್ಟ್ ಆಗಿ ಈ ಒಂದು ಆಟೋಮೆಟಿಕಲ್ ಆದ್ರೆ ಇರುತ್ತೆ, ಇದಾದ್ರೆ ರಿಕಮೆಂಡೆಡ್ ಆಗಿರುತ್ತೆ. ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಆಟೋಮೆಟಿಕಲ್ ಇರೋದನ್ನ ಪ್ರೈವೇಟ್ DNS ಅನ್ನಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಜಾಗದಲ್ಲಿ ಆದ್ರೆ ಈ ಒಂದು ಅಡ್ರೆಸ್ ಆದ್ರೆ ಇರೋದಿಲ್ಲ. ಈಗ ಏನ್ ಕಾಣ್ತಿದೆ dns.adgo.com ಅನ್ನೋದು, ಇದಾದ್ರೆ ಶೋ ಆಗೋದಿಲ್ಲ ನಿಮ್ಮ ಮೊಬೈಲ್ ನಲ್ಲಿ. ನೀವು ಅದ್ರ ಟೈಪ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಸಹ ಸ್ಮಾಲ್ ಲೆಟರ್ಸ್ ಅಲ್ಲಾದ್ರೆ ಇರಬೇಕು. ಯಾವ್ದನ್ನು ಸಹ ಕ್ಯಾಪ್ಸ್ ಅಲ್ಲಾದ್ರೆ ಎಂಟರ್ ಮಾಡಬೇಡಿ. ಎಲ್ಲ ಸಹ ಸ್ಮಾಲ್ ಲೆಟರ್ಸ್ ಅಲ್ಲಿ ಎಂಟರ್ ಮಾಡಿ ಇದನ್ನಾದ್ರೆ ಸೇವ್ ಮಾಡಿ ಗಾಯ್ಸ್. ಒಂದು ಬಾರಿ ಸೇವ್ ಮಾಡಿ, ನಂತರ ನಿಮ್ಮ ಮೊಬೈಲ್ ಅನ್ನ ರಿಬೋಟ್ ಮಾಡಿ. ಆಮೇಲೆ ಯಾವ್ದಾದ್ರು ವೆಬ್ಸೈಟ್ಸ್ ಅನ್ನ ಓಪನ್ ಮಾಡಿ ಅಥವಾ ಅಪ್ಲಿಕೇಶನ್ಸ್ ಅನ್ನ ಓಪನ್ ಮಾಡಿ. ಅಡ್ವರ್ಟೈಸ್ಮೆಂಟ್ಸ್ ಆದ್ರೆ ಬರೋದಿಲ್ಲ ಗಾಯ್ಸ್. ಇದಾದ್ರೆ 100% ವರ್ಕ್ ಆಗುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಆಮೇಲೆ ಬಂದು ಕಾಮೆಂಟ್ ಮಾಡಿ ವರ್ಕ್ ಆಯ್ತಾ ಇಲ್ವಾ ಅಂತ ಹೇಳಿ. ಸೊ 100% ಈ ಒಂದು ಸೆಟ್ಟಿಂಗ್ ಆದ್ರೆ ವರ್ಕ್ ಆಗುತ್ತೆ. ಇದಾದ್ರೆ ಎರಡು ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಆಗಿರುತ್ತೆ. ನೀವು ಇನ್ನೂ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಮಾಡ್ಕೊಳ್ಳಿ. ಅಡ್ವರ್ಟೈಸ್ಮೆಂಟ್ಸ್ ಬರೋದಾದ್ರೆ ಸ್ಟಾಪ್ ಆಗುತ್ತೆ. ಸೊ ಖಂಡಿತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ತರದ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಕನ್ನಡ ಟೆಕ್ ಆಂಡ್ರಾಯ್ಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.